ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಬುದ್ಧಿಯುಕ್ತೋ ಜಹಾತೀಹ ಉಭೇ ಸುಕೃತ ದುಷ್ಕೃತೆ ತಸ್ಮಾನ್ ಯೋಗಾಯ ಯುಜ್ಯಸ್ವ ಯೋಗ ಕರ್ಮಸು ಕೌಶಲಂ. ಬುದ್ಧಿಯುಕ್ತೋ ಜಹಾತೀಹ ಉಭೇ ಸುಕೃತೆ ದುಷ್ಕೃತೆ. ನಾವು ಕೆಟ್ಟದ ಕೆಲಸವನ್ನು ಮಾಡ್ತಾ ಇದ್ರೂ ಕೂಡ, ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ರೂ ಕೂಡ ನಮಗೆ ಸಮತ್ವ ಇರಬೇಕು. ಯಾಕೆ ಅಂತಂದರೆ, ಈಗ ನಾವು ಕೆಟ್ಟದನ್ನು ಮಾಡಬೇಕಾದಂತಹ ಪರಿಸ್ಥಿತಿ ಬಂದರೂ ಕೂಡ ಅದು ಯಾವುದೋ ಕರ್ಮದಿಂದ ಬಂದಿದೆ, ಅದು ಕಳೀತಾ ಇದೆ ಅಂತ ತಿಳ್ಕೋಬೇಕು. ಮತ್ತು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾಗ ಅದನ್ನು ನಾನು ಇಷ್ಟೊಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀನಿ, ನಾಳೆ ನನಗೆ ಇದರಿಂದ ಒಳ್ಳೆಯದಾಗುತ್ತೆ ಅನ್ನೋಂತಹ ಫಲವನ್ನು ಮನಸ್ಸಿನಲ್ಲಿ ಆಗಲೇ ಮಂಡಿಗೆ ಮಾಡಿಕೊಂಡು ಮಾಡಿಬಿಟ್ರೆ ಬೇಕಾದಂತಹ ಫಲ ಸಿಗದೆ ಹೋದರೆ ನಮಗೆ ದುಃಖವಾಗುತ್ತೆ. ಅದರಿಂದ ಆ ದುಃಖವನ್ನು ಅಳಿಸ್ಕೊಳ್ಳಿಕ್ಕೆ ಇನ್ನೇನೋ ಮಾಡಲಿಕ್ಕೆ ಹೋಗ್ತೇವೆ, ಅದಕ್ಕೆ ಒಂದು ಕೊನೆ ಅನ್ನೋದೇ ಇರೋದಿಲ್ಲ. ಹಾಗಾಗಿ ಈ ಜನ್ಮ ಮೃತ್ಯು ಅನ್ನೋ ಒಂದು ಚಕ್ರಕ್ಕೆ ಕೊನೆಯೇ ಇರೋದಿಲ್ಲ. ಆದ್ದರಿಂದ ನಾವು ಫಲವನ್ನು ಸಂಪೂರ್ಣವಾಗಿ ಫಲಾಪೇಕ್ಷೆಯನ್ನು ಬಿಟ್ಬಿಡಬೇಕು. ಯಾಕೆ ಅಂತಂದರೆ, ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲ್ಲುವ, ನಿಂತರೆ ನಲಿವ, ನಲಿದರೆ ಒಲಿವೆ ಅಂತ ಭಗವಂತ ಹೇಳಿರೋದ್ರಿಂದ ನಾವು ಸಣ್ಣದೊಂದು ನಾಮಸ್ಮರಣೆಯನ್ನು ಮಾಡಿದರೂ ಕೂಡ ಪಾಪಗಳನ್ನೆಲ್ಲ ಕಳೆದು ಅವನು ಬಹಳ ಪುಣ್ಯವನ್ನು ನಮಗೆ ಕೊಟ್ಟು ನಮ್ಮನ್ನು ಖಂಡಿತವಾಗಲೂ ರಕ್ಷಣೆ ಮಾಡ್ತಾನೆ, ಕಾಪಾಡ್ತಾನೆ. ಆದ್ದರಿಂದ ನಾವು ಫಲದ ಅಪೇಕ್ಷೆಯನ್ನು ಬಿಟ್ಟು ಕರ್ಮ ಮಾಡೋದು ಒಂದೇ ಸರಿಯಾದ ಮಾರ್ಗ. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯನೆ ಶರದೃತೌ ಆಶ್ವಯುಜ ಮಾಸೆ ಕೃಷ್ಣ ಪಕ್ಷೆ. ಇಂದು 14ನೇ ತಾರೀಕು ಮಂಗಳವಾರ, ಅಷ್ಟಮಿ ತಿಥಿ ಮತ್ತು ಇದು ಪುನರ್ವಸು ನಕ್ಷತ್ರ. ಪುನರ್ವಸು ನಕ್ಷತ್ರದ ಅಧಿಪತಿ ಗುರು. ಆದ್ದರಿಂದ ಇದು ಬಹಳನೇ ಒಳ್ಳೆಯ ದಿನವಾಗಿ ಪರಿಣಮಿಸುತ್ತೆ. ಎಲ್ಲರಿಗೂ ಮನಸ್ಸಿನಲ್ಲಿ ನೆಮ್ಮದಿ ಇರುತ್ತೆ ಹಾಗೂ ಇಂದು ಎಲ್ಲರಿಗೂ ಕೂಡ ಸ್ವಲ್ಪ ಅದೃಷ್ಟ ಪ್ರಾಪ್ತಿ ಆಗುತ್ತೆ. ಮೇಷರಾಶಿಯವರಿಗೆ ಮನೆ ವಿಚಾರಗಳಲ್ಲಿ ಮತ್ತು ತಾಯಿಯ ವಿಚಾರದ ಬಗ್ಗೆ ಇವತ್ತು ಸ್ವಲ್ಪ ಗಮನ ಹೆಚ್ಚು ಕೊಡಬೇಕಾಗತ್ತೆ, ಆದರೂ ಮನಸ್ಸಿಗೆ ನೆಮ್ಮದಿ ಇರುತ್ತೆ. ವೃಷಭ ರಾಶಿಯವರಿಗಂತೂ ಅತ್ಯುತ್ತಮವಾದಂತಹ ದಿವಸ, ನಿಮಗೆ ಇಂದು ಗೌರವ ಪ್ರತಿಷ್ಠೆ ಪ್ರಾಪ್ತಿಯಾಗುತ್ತೆ. ಮಿಥುನ ರಾಶಿಯವರಿಗೆ ಇಂದು ಮನೆಯಲ್ಲಿ ಬಹಳ ಸಂತೋಷ ನೆಲೆಸುತ್ತೆ ಮತ್ತು ಇವತ್ತು ಆಧ್ಯಾತ್ಮಿಕವಾದಂತಹ ಒಂದು ವಾತಾವರಣ ಅಥವಾ ಒಂದು ಶುಭ ಕಾರ್ಯ ಮನೆಯಲ್ಲಿ ನಡೆಯುವ ಸಾಧ್ಯತೆ ಇದೆ. ಕರ್ಕ ರಾಶಿಯವರಿಗೆ ಇಂದು ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ದೇವಸ್ಥಾನ ಇತ್ಯಾದಿಗಳಿಗೆ ನೀವು ಹೋಗಿ ಕೂಡ ಬರಬಹುದು. ಭಗವಂತನ ಆಶೀರ್ವಾದ ನಮ್ಮ ಮೇಲೆ ಇದೆ ಅನ್ನುವಂತಹ ಒಂದು ಧನ್ಯತೆ ನಿಮಗೆ ಪ್ರಾಪ್ತಿಯಾಗುತ್ತೆ. ಸಿಂಹರಾಶಿಯವರಿಗೆ ಇಂದು ಕಷ್ಟಕರವಾದಂತಹ ದಿವಸ. ನಿಮ್ಮ ಮುಖ್ಯವಾದಂತಹ ಗುರು ಸ್ಥಾನದಲ್ಲಿ ಇರುವಂಥವರು ಯಾರದೋ ಜೊತೆ ನಿಮಗೆ ಇವತ್ತು ತೊಂದರೆ ಉಂಟಾಗಬಹುದು. ಕನ್ಯಾ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ, ಇಷ್ಟಾರ್ಥ ಸಿದ್ಧಿ ಹಾಗೂ ಧನಾಗಮ ಕೂಡ ಕೆಲವರಿಗೆ ಸಾಧ್ಯ. ತುಲಾ ರಾಶಿಯವರಿಗೆ ಇಂದು ಕಾರ್ಯಕ್ಷೇತ್ರದಲ್ಲಿ ಬಹಳನೇ ಹೆಚ್ಚಾದಂತಹ ತೊಂದರೆ ಉಂಟಾಗಬಹುದು. ಆದ್ದರಿಂದ ಇಂದು ಜವಾಬ್ದಾರಿಯುತವಾಗಿ ಎಲ್ಲ ಕೆಲಸಗಳನ್ನು ಮುಂಚಿತವಾಗಿ ಮುಗಿಸ್ಕೊಳ್ಳೋದು ಒಳ್ಳೆಯದು. ವೃಶ್ಚಿಕ ರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ, ಆದರೂ ಕೂಡ ಭಗವಂತನ ನಾಮಸ್ಮರಣೆ ಹೆಚ್ಚು ಮಾಡಬೇಕು ಮತ್ತು ಹಿರಿಯರ ಆಶೀರ್ವಾದವನ್ನು ಪಡೆಯುವಂತಹ ಒಂದು ಕ್ರಮವನ್ನು ಜಾಸ್ತಿನೇ ಇವತ್ತು ಮಾಡಬೇಕಾಗುತ್ತೆ. ಧನು ರಾಶಿಯವರಿಗೆ ಮನಸ್ಸಿಗೆ ಬಹಳನೇ ಕ್ಲೇಶವಾದಂತಹ ದಿನ ಇವತ್ತು ಆಗಿರಬಹುದು. ಆದ್ದರಿಂದ ಇಂದು ಧ್ಯಾನಗಳನ್ನು ಮಾಡಿ ಕಳೆದು ಬಿಡಬೇಕು. ಮಕರ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ದಾಂಪತ್ಯದಲ್ಲಿ ಪಾರ್ಟ್ನರ್ಶಿಪ್ಗಳಲ್ಲಿ ನೆಮ್ಮದಿ, ಮನಸ್ಸಿಗೆ ನಿಮಗೆ ಸಂತೋಷ ಪ್ರಾಪ್ತಿಯಾಗುತ್ತೆ. ಕುಂಭರಾಶಿಯವರಿಗೆ ಇಂದು ಬಹಳ ಒಳ್ಳೆಯ ದಿನ. ನಿಮ್ಮ ಸಾಮಾಜಿಕ ವಾತಾವರಣದಲ್ಲಿ ಇಂದು ಪ್ರತಿಷ್ಠೆ ನಿಮ್ಮದು ಹೆಚ್ಚಾಗತ್ತೆ ಮತ್ತು ನಿಮ್ಮನ್ನು ವಿರೋಧಿಸ್ತಾ ಇದ್ದವರೆಲ್ಲ ಹಿಮ್ಮೆಟ್ಟುತ್ತಾರೆ. ಮೀನ ರಾಶಿಯವರಿಗೆ ಸ್ವಲ್ಪ ಕ್ಲಿಷ್ಟಕರವಾದಂತಹ ದಿವಸ, ಆದರೂ ಕೂಡ ನಿಮ್ಮ ಬುದ್ಧಿಶಕ್ತಿ ಹಾಗೂ ನಿಮ್ಮ ಭಕ್ತಿ ಇದರ ಮೇಲಿಂದ ನೀವು ಇಂದು ಎಲ್ಲವನ್ನು ಸಾಧಿಸಬಹುದು. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೂಡ ನಿಮಗೆ ತಿಳಿದೇ ಇದೆ, ಎಲ್ಲರೂ ಗೀತಾ ಪಠಣವನ್ನು ಮಾಡಬೇಕು. ಎಲ್ಲರಿಗೂ ಶುಭಮಸ್ತು. ಶ್ರೀಕೃಷ್ಣ ವಿಜಯತೆ.